ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠವಂತನೆಯ ಪ್ರಖ್ಯಾತಿಯಾಗಿರುವ ಭೂವರಹನಾಥ ಕ್ಷೇತ್ರದಲ್ಲಿ ಇಂದು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಶಾಸಕ ಎಚ್.ಟಿ. ಮಂಜು ಅವರು ಚಾಲನೆ ನೀಡಿದರು. ಭೂವರಹನಾಥ ಕ್ಷೇತ್ರಕ್ಕೆ ಭಕ್ತಾದಿಗಳು ಬಂದು ಹೋಗಲು ಅನುಕೂಲವಾಗುವಂತೆ ಶ್ರೀರಂಗಪಟ್ಟಣ ಮಾರ್ಗವಾಗಿ ಭೂವರಹನಾಥ ಕ್ಷೇತ್ರಕ್ಕೆ ಬಂದು ಕೆಆರ್ಪೇಟೆಗೆ ಹೋಗುವಂತೆ ವಿಶೇಷ ಬಸ್ ಸಂಚಾರಕ್ಕೆ ಚಾಲನೆಯನ್ನು ನೀಡಿದರು. ಹಾಗೂ ಗಂಜಿಗೇರಿ ಗ್ರಾಮದಿಂದ ಭೂವರಹನಾಥ ಕ್ಷೇತ್ರಕ್ಕೆ ಹೋಗುವ ಮುಖ್ಯ ದ್ವಾರದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಸ್ವಾಗತ ಕಮಾನು ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಿದ ಶಾಸಕರು ಭೂವರಹನಾಥ ಕ್ಷೇತ್ರದಲ್ಲಿ ನೂತನವಾಗಿ ಅಳವಡಿಸಿರುವ ಸಿಎನ್ಸಿ ತಂತ್ರಜ್ಞಾನದ ಕಲ್ಲು ಕತ್ತರಿಸಿ ವಿನ್ಯಾಸಗೊಳಿಸುವ ಯಂತ್ರಗಾರವನ್ನು ಲೋಕಾರ್ಪಣೆಗೊಳಿಸಿದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಸುದಿನಾಯನ್ ಟಿವಿ, ಕೆಆರ್ಪೇಟೆ. ಆಮೇಲೆ ಹೊರಡ್ಬೇಕಾದ್ರೆ ಎಲ್ಲ ಹಿಂದೆ ಬನ್ನಿ, ಹಾಕಿ ಕಟ ನಿಂತ್ಕೊಂಡ್ರೆ ಅಣ್ಣ ಅಲ್ಲೇ ರೀ. ರಾಜ್ಯ ಸಾರಿಗೆ ಸಂಸ್ಥೆ ವತಿಯಿಂದ ಮೊನ್ನೆ ಗೌರವಿತ ಸಚಿವರು ನಮ್ಮ ಗ್ರಾಮೀಣ ಪ್ರದೇಶ ಸಾಲಕ್ಕೆ ತುಂಬ ಹೆಚ್ಚಾಗ್ತಾಯಿದೆ. ತುಂಬ ಭೌಗೋಳಿಕವಾಗಿ ಜಾಸ್ತಿ ವಿಸ್ತೀರ್ಣ ಇರುವಂಥ ತಾಲೂಕು. ಹಾಗಾಗಿ ಅನಿಯಮಿತತೆಯಿಂದ ಮಕ್ಕಳಿಗೆ ಆಗಲಿ ಪ್ರಸಿದ್ಧಕ್ಕೆ ರೈತರಿಗೆ ಆಗಲಿ ಒಳ್ಳೆಯ ಸಮಸ್ಯೆ ಆಗುತ್ತೆ. ಒಂದು ಸರಿ 3 ವರ್ಷ, 4 ವರ್ಷ, 5 ವರ್ಷದಿಂದ ಕೊಟ್ಟಿದ್ದಾರೆ. ಮೊದಲನೇ 3 ವರ್ಷದಿಂದ ಇವತ್ತು ಕ್ಯಾಂಪ್ ಸೆಂಟರ್ ಮೈಸೂರು ತುಂಬ ಪ್ರಯಾಣಿಕರು ಮತ್ತು ಪ್ಯಾಸೆಂಜರ್ಸ್ಗಳು, ರೈತರು ಮತ್ತು ಮನುಷ್ಯರು ಅವಶ್ಯಕತೆ ಇರಬೇಕು ಅಲ್ಲಿಗೆ ಬಳಸ್ತಿದ್ದಾರೆ. 2ನೇ ಸರಿ ಕೊಟ್ಟಿದ್ದ ಬಸ್ಗಳು ಈಗ ಹಳೆಯ ಬಸ್ಗಳು ಏನು ನಡೀತಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋದು. ಎಲ್ಲಿ ಹೆಚ್ಚುವರಿಯಾಗಿ ಸಮಾಜದ ಸಮಸ್ಯೆ ಇದ್ದು ಅವರಿಗೆ ತಾಲೂಕು ಅಡ್ಜಸ್ಟ್ಮೆಂಟ್ ಮಾಡತಕ್ಕಂಥ ನಾವು ಗ್ರಾಮೀಣ ವ್ಯವಸ್ಥೆಯಲ್ಲಿ ಅಂದರೆ ಮಾಡದ ರೈತರು ಮನೆಯಲ್ಲಿ ಗ್ರೂಪ್ ಹಾಕ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಆಗಿದೆ. ಇನ್ನೂ 1-2 ಶಾರ್ಟೇಜ್ ಆಗಿದೆ. ಇನ್ನು 3-4 ಬರೋದಿಲ್ಲ. ಅದನ್ನು ಸಹ ಸರಿದೂಗಿಸ್ಕೊಟ್ಟಿರುತ್ತೆ. ಇವತ್ತು ಅದೆಲ್ಲ ಬಂದಿದೆ. ರಾಜ್ಯದಲ್ಲಿ ಒಂದು ಪವಿತ್ರವಾದ ವ್ಯಾಪಾರ ಈ ಭೂವರಹನಾಥ ಆಗ್ತಾ ಇದೆ. ಪ್ರತ್ಯೇಕವಾಗಿ ಸಣ್ಣಪುಟ್ಟ ಅಡೆತಡೆಗಳಿಗೂ ಸಹ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಸಹ ಸಂಪೂರ್ಣವಾಗಿ ಸಹಕರಿಸ್ತಾರೆ. ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು ಪಿಡಿಒರು ಅವರು ಸಹ ಮುಖ್ಯವಾಗಿ ಒಂದು ವ್ಯಾಪಾರ ಸ್ಥಳ ಮಾಡಬೇಕಂತ ಮಾಡಿದ್ದೇವೆ. ವ್ಯಾಪಾರಗಳನ್ನು ನಡೀತಾ ಇರೋ ಸಹ ತಾಂತ್ರಿಕವಾಗಿ ಇಲ್ಲ ಸಲದ ಸಣ್ಣಪುಟ್ಟ ಅಧ್ಯಕ್ಷತೆ ಮಾಡಿ ಒಂದು ಮುಖ್ಯ ಆಗಿತ್ತು. ಅದಕ್ಕೆ ಅವಕಾಶ ಕೊಡ್ಕೊಳ್ಳೋ ಇವೆಲ್ಲ ಗ್ರಾಮಸ್ಥರು ಸಹ ಇದೊಂದು ನಮ್ಮ ತಾಲೂಕಿನಲ್ಲಿ ಭೌತಿಕವಾದ ವ್ಯಾಪಾರ ಆಗ್ತಿರೋದು ನಮ್ಮ ತಾಲೂಕು ಭುವನೇಶ್ವರಿಯ ಆಶೀರ್ವಾದ ತಾಲೂಕಿನಲ್ಲಿ ಎಲ್ಲರಿಗೂ ಸಂಪೂರ್ಣವಾಗುತ್ತೆ. ಇದು ನಮ್ಮ ಜಿಲ್ಲೆಗೆ ಪವಿತ್ರವಾದ ವ್ಯಾಪಾರ ಆಗ್ತದೆ. ಹಾಗಾಗಿ ಎಲ್ಲರೂ ಸಹಕಾರದಲ್ಲಿ ಅದಕ್ಕೆ ಇಲ್ಲಿಗೆ ಭಕ್ತಾದಿಗಳು ರೋಗಿಗೆ ಬರಲಿಕ್ಕೆ ಒಂದು ಅನುಕೂಲವಾದ ದೃಷ್ಟಿಯಿಂದ ಒಂದು ಬಸ್ಸಿನ ಪದ್ಧತಿ ಬೋರ್ಡ್ ಡೈಲಿ 4 ಪೀಸ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಇದೇ ಕಾರಣಗಳು ಸಂಬಂಧಪಟ್ಟಲ್ಲಿ ಇದರ ಸದುಪಯೋಗವನ್ನು ನಮ್ಮ ಭಕ್ತಾದಿಗಳು ವಿಶೇಷವಾಗಿ ಬೆಂಗಳೂರಿನ ಒಂದು ಭಕ್ತಾದಿಗಳು ಬಳಸ್ಕೊತಾರೆ. ಅದಕ್ಕೆ ನಮ್ಮ ಈ ಭಾಳ ಒಳ್ಳೆಯ ಭಕ್ತಾದಿಗಳು ಸಹಕಾರಿಯಾಗಿರುವಂಥ ಶ್ರೀಮಂತರು ಅದರಿಂದ ಹೋಗಲಿಕ್ಕೆ ಮತ್ತೆ ವಾಪಸ್ ಇದೇ ಆಗ್ತಾ ಒಂದು ಹನಿ ನೀರು ಬೇಕಲ್ಲ. ಆಮೇಲೆ ತುಂಬ ಜಾಸ್ತಿ ಆದಾಗ ಬಟ್ ಪಂಪ್ ಇರ್ತದೆ. ಬಟ್ ಪಂಪಲ್ಲಿ ಪಂಪ್ ಮಾಡಿ ಆಚೆ ಆಗ್ತದೆ. ಹೌದು, ಮತ್ತೆ ಹೊಸ ನೀರು ಎಲ್ಲೂ ಒಂದು ಸ್ವಲ್ಪ ಪರಿಸರ ಮೂಳೆ ಬರಲ್ಲ ಇಲ್ಲ. ಆ್ಯಕ್ಚುಲಾಗಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಲ್ಲ ಏನಂತಾರೆ ಅವ್ರು ಕ್ಲಿಯರ್ ಮಾಡಿಬಿಟ್ರಿ. ಅದು
ಕನ್ಸ್ಟ್ರಕ್ಷನ್ ವಿಡ್ರಾ ಮಾಡಿ ಹಣ ಜನರಲ್ ಸ್ವಲ್ಪ ಈ ಕಡೆ ಬಂದ್ಬಿಟ್ಟು ಮಿಷನ್ ಬಿಟ್ಟು ಹೋಗ್ಬಿಡಿ ಒಂದು ಈ ಕಡೆ ನೋಡಿ ಮೇಡಮ್ ಬುದ್ಧಿ ಈ ಕಡೆ ತಿರುಗಿ ಬುದ್ಧಿ ಅಲ್ಲೇ ಇದೆ ಸೇಮ್ ಅಲ್ಲ ಅಲ್ಲಿ ಹೇಳಿ ಅದೇ ಬರುತ್ತೆ स्वामी देवताभ्यो नमः सर्वोपचार पूजां समर्पयामि आनंदमंगल विराजनां दर्शयामि देवदेवता रक्षां देवदेवता रक्षां धारयामि नमस्कारामि ध्रुवं तेजो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवं ध्रुवम् अयं शुभमुहूर्तमस्तु सुप्रतिष्ठितमस्तु शुभमुहूर्त अस्तु ಒಳ್ಳೆದಾಗಲಿ ಬೇಗ ಆಗಲಿ अयं शुभमुहूर्तमस्तु सुप्रतिष्ठितमस्तु शुभमुहूर्त ಪಂಚಾಯತಿ ಕಡೆ ಇದು ಈ ಕಡೆ ನೋಡಿ ಅಧ್ಯಕ್ಷರೇ ಈ ಕಡೆ ಪೇಟೆ ಚೆನ್ನಾಗಿ ಕಟ್ಟೋರು ಯಾರು
ಕೊಡಿ ಇನ್ನೊಂದು ಅಲ್ಲಿ ಹಾಕು. ಅಣ್ಣ ಮೆಂಬರ್ಗಳು ಕೊಡಿ